ಸೊ ಇಲ್ಲಿ ರೆವಿನ್ಯೂ ಆಫೀಸರ್ಸು, ನಮ್ಮ ಡೆಪ್ಟಿ ಸೆಕ್ರೆಟರಿ ಮತ್ತು ಜಾಯಿಂಟ್ ಕಮಿಷನರ್ ಇವರು ಈ ವೇಳೆಯಲ್ಲಿ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ನಮ್ಮ ಅಧಿಕಾರಿಗಳು ಇದರಲ್ಲಿ ಕೆಲವರೆಲ್ಲ 2 ದಿನ ಹೆಚ್ಚಿಗೆ ಸೆಕೆಂಡ್ ಸ್ಯಾಟರ್ಡೆ ಥರ್ಡ್ ಸ್ಯಾಟರ್ಡೆ ರಜಾ ಇದೆ. ಸೊ ಅವ್ರಿಗೆ ಪಾಪ ಇನ್ನೊಂದು ದಿನ ಬೇಕಾದ್ರೆ ನಾವು ರಜಾ ಫ್ರೀಯಾಗಿ ಕೊಡ್ತೀವಿ. ಅದನ್ನು ನೆಕ್ಸ್ಟ್ ದಾಖಲೆಯಲ್ಲಿ ಇರ್ತದೆ, ಬೇಕಾದ್ರೆ ಬೇರೆ ದಿನ ರಜಾನ ಅವರು ಉಪಯೋಗಿಸ್ಕೊಳ್ಬೋದು. ಸೊ ಅದರಿಂದ ಇಂಥ ಕೆಲಸವೆಲ್ಲ ಕೂಡ ನಾವು ಮಾಡ್ತೇವೆ. ಆದರೆ ಅಪಾರ್ಟ್ಮೆಂಟ್ ಖಾತೆ ಇದೆಯಲ್ಲ, ಈಗ ನಾನು ಅವ್ರಿಗೆ ಅಪಾರ್ಟ್ಮೆಂಟ್ ಖಾತೆ ಏನಿದೆ ಅದನ್ನು ಕೂಡ ಆ ಫ್ಲ್ಯಾಟ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕೂಡ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಎಲ್ಲಿದೆ ಆಟೋಮೆಟಿಕಲಿ ಆ ಖಾತೆಗಳನ್ನು ಮಾಡೋಂಥ ಕೆಲಸನ ನಾವು ಮಾಡಿಕೊಡ್ತೇವೆ. ಆನ್ಲೈನ್ ಖಾತಾ ಈಗಾಗಲೇ 37,480 ಖಾತೆ ಈಗಾಗಲೇ ನಾವು ಮಾಡಿದ್ದೇವೆ. ಯಾರು ಅದಕ್ಕೆ ಕೇಳಿದ್ರು ಅದನ್ನು ಓಪನ್ ಆಗಿ ಅದನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಈ ರೀತಿ 25 ಲಕ್ಷ ಖಾತೆಗಳನ್ನು 10 ದಿನದಲ್ಲಿ ಆನ್ಲೈನಲ್ಲಿ ದಾಖಲೆ ಮಾಡಿರೋದು ಇದು ಇಡೀ ಭಾರತದ ಒಂದು ದಾಖಲೆ. ಇದಕ್ಕೆ ಬೆನ್ನೆಲುಬಾಗಿ ನಿಂತಂಥ ನನ್ನ ಅಧಿಕಾರಿಗಳಿಗೆ, GBA ಕಮಿಷನರ್ಗೆ, ಮುದ್ಗಲ್ ಅವರಿಗೆ ಮತ್ತು ಅವರ ಟೀಮ್ ಏನಿದೆ ನಾನು ಅವರಿಗೆ ಅಭಿನಂದಿಸ್ತೇನೆ. ಇದು ನಾಗರಿಕರಿಗೆ, ನನಗೆ ಎಷ್ಟೋ ಜನ ಆಫೀಸರ್ಸು, ನಾನು ಹೆಸರು ಹೇಳಂಗಿಲ್ಲ, ರಿಟೈರ್ಡ್ ಅಫಿಷಿಯಲ್ಸು, ಎಷ್ಟೋ ಸಾರ್ವಜನಿಕರು ಬಂದು ನನಗೆ ಮೇಲ್ಗಳು ಕಳಿಸಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ನಮ್ಮ ದಾಖಲೆ ನಮ್ಮ ಹತ್ರ ಕರೆಕ್ಟಾಗಿದೆ, ನಮ್ಮ ಫೋಟೋ ಇದೆ, ನಮ್ಮ ಆಸ್ತಿ ಇದೆ, ನಮ್ಮ ಮೆಜರ್ಮೆಂಟ್ ಕರೆಕ್ಟಾಗಿದೆ ಅಂಥೇಳಿ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇಲ್ಲಿ ಪ್ರೀವಿಯಸ್ಲಿ ಮ್ಯಾನ್ಯಲಲ್ಲಿ 7,436 ರಿಜಿಸ್ಟರ್ಗಳಿದ್ದು, 64 AR ಆಫೀಸ್ ಇತ್ತು. ಸೊ ಇಲ್ಲಿ ಬೇಕಾದಷ್ಟು ಮಿಸ್ಯೂಸ್ ಆಗುವಂಥದ್ದು, ತಿದ್ದಾಗುವಂಥದ್ದು ಎಲ್ಲ ಅವಕಾಶಗಳಿತ್ತು. ಇದೆಲ್ಲ ಕೂಡ ಆನ್ಲೈನ್ ಮಾಡಿ ಇದನ್ನು ಕಂಟ್ರೋಲ್ ಮಾಡಿ ಫಿಂಗರ್ ಟಿಪ್ಸ್ನಲ್ಲಿ ಸಿಟಿಸನ್ಸ್ಗೆ ಅನುಕೂಲ ಆಗುವಂಥ ಬೆರಳು ಹಚ್ಚಿದರೆ ಆ ದಾಖಲೆಗಳನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ಆಗ್ತಾಯಿದೆ. 200 ಜನ ನಮ್ಮ ಸಿಬ್ಬಂದಿ ನೌಕರರಂದರೆ ಅಧಿಕಾರಿಗಳು 10 ತಿಂಗಳು ಸುಮಾರು 50,000 ಮ್ಯಾಂಡೇಸ್ ಯುಟಿಲೈಸೇಷನ್ ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ. ನಾವೇನು ಜಾಸ್ತಿ ಏನು ಖರ್ಚು ಮಾಡಿಲ್ಲ, ಇದಕ್ಕೆ ಸಾಮಾನ್ಯ 1-2 ಕೋಟಿ ರೂಪಾಯಿ ಅಷ್ಟು ಖರ್ಚಾಗಿರ್ಬೋದು. ಇದು ಭಾಳ ಎಲ್ಲರೂ ಕೂಡ ಇದು ವೈಯಕ್ತಿಕವಾಗಿ ಇನ್ವಾಲ್ವ್ ಮಾಡಿ ಇಡೀ ನಮ್ಮ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಸೊ ಅದರಿಂದ ಈ ಒಂದು ಐತಿಹಾಸಿಕವಾದಂಥ ತೀರ್ಮಾನ 25 ಲಕ್ಷ ಈ ಖಾತೆ, ಇದು ಮುಂದಕ್ಕೆ A to B ಖಾತೆ ಯಾರಿಗಾಗಬೇಕು ಅದನ್ನು ನಾನು ತಿರ್ಗಾ ಕೆಲವರೆಲ್ಲ ಒತ್ತಡ ಮಾಡಿದ್ರು, ಇದನ್ನು ಸಡಿಲಿಸಿ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಏನಾಗ್ತದೆ ಅಂತಂದರೆ ತಿರ್ಗಾ ಮಾಡಿಕೊಡ್ಬೋದು ಅಂದರೆ ನಾನು ನೋಡಿದೆ ಅದನ್ನು, ನಮ್ಮ ಆಫೀಸರ್ಸು ಕೆಲವರು ನೋಡಿದೆ, ನಾನು ಕೆಳಗಡೆ ಮಟ್ಟದ ಆಫೀಸರ್ಸು. ಇದು ಮಿಸ್ಯೂಸ್ ಆಗಿ ಒಂದು ಸತಿ ದಾಖಲೆ ನಾವೇನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಅದನ್ನು ತಿದ್ದೋದು ಭಾಳ ಕಷ್ಟ ಆಗ್ತದೆ. ಸೊ ಆ ದೃಷ್ಟಿಯಿಂದ ಒಂದು ಅವಕಾಶ ಮಾಡೋಣ ಅಂಥೇಳಿ ಅವರ ಮನೆ ಬಾಗಿಲಿಗೆ ಹೋಗಿ ಅದನ್ನು ನಾನು ಬ್ಯಾಟರಾಯನಪುರದಲ್ಲಿ ಗಮನಿಸಿದೆ. ಅವತ್ತು ಏನು ಜನ ಒತ್ತಡ, 10,000 ಜನ, 5,000 ಜನ, 3,000 ಜನ, ಲಂಚ ಇವೆಲ್ಲ ಕೂಡ ಅಲ್ಲಿರಲಿಲ್ಲ. ಆದರೆ ಬೇರೆ ಕಡೆ ಇದನ್ನೆಲ್ಲ ನಾನು ಗಮನಿಸಿದೆ. ನಾನು ಇದನ್ನು ತನಿಖೆ ಕೂಡ ಮಾಡಿಸಿದ್ದೇನೆ. ನನಗೂ ಇದರಲ್ಲಿ ಸತ್ಯಾಂಶ ನಮ್ಮ ಆಫೀಸರ್ಸು ಮಿಸ್ಯೂಸ್ ಮಾಡ್ತಾರೆ ಅನಿಸ್ತು. ಆ ದೃಷ್ಟಿಯಿಂದ ಇದನ್ನು ಸಾರ್ವಜನಿಕರಿಗೆ ಸಹಾಯ ಆಗಬೇಕು. ನಮ್ಮ ಕಾಲದಲ್ಲಿ ಇಂಥ ಒಂದು ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ಪರಿಶುದ್ಧವಾದಂಥ ಆಡಳಿತವನ್ನು ಕೊಡಬೇಕು. ನಮ್ಮ ಗವರ್ನೆನ್ಸ್ ಇದರಲ್ಲಿ ಜನ ಅದನ್ನು ಮೆಚ್ಚುಗೆ ರೀತಿಯಲ್ಲಿ, ಏಕೆಂದರೆ ಬೆಂಗಳೂರು ನಾಗರಿಕರು ಇಡೀ ವಿಶ್ವಕ್ಕೆ ಹೆಸರಾದಂಥ ಒಂದು ನಗರ, ಅದರಲ್ಲಿ ಎಲ್ಲರ ಆಸ್ತಿಯ ದಾಖಲೆಗಳನ್ನ ಕರೆಕ್ಟಾಗಿ ಇಡಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾನು ತೆಗೆದುಕೊಂಡು ಇವತ್ತು ನಿಮಗೆ ಅನೌನ್ಸ್ ಮಾಡಲಿಕ್ಕೆ 16ನೇ ತಾರೀಕಿಂದ ಸಿದ್ಧತೆ ಮಾಡ್ಕೊಳ್ಳಿ. ಈಗ ಕೂಡ ನಾಳೆಯಿಂದನೇ ಹೋಗಿ ನಿಮ್ಮ ಆಫೀಸ್ಗಳಲ್ಲಿ ಅರ್ಜಿಗಳು ಕೊಡಿ, ಒಂದು ಟೋಕನ್ ನಂಬರ್ ಕೊಡಿ. ಏನು ನಿಮ್ಮ ಯಾರು ಏರಿಯಾಗೆ ಅಲ್ಲಿಗೆ ಬರ್ತದೆ ಅಲ್ಲಿ ಏನು ನಂಬರ್ಗಳಿರ್ತದೆ ಅವ್ರಿಗೆಲ್ಲ ಫೋನ್ ಮಾಡಿ ನಾವು ತಿಳಿಸ್ತೇವೆ. ಅಲ್ಲಿಗೆ ಬನ್ನಿ, ಏನಾದ್ರು ಸಮಸ್ಯೆ ಇತ್ತಂದರೆ ಸರಿ ಇತ್ತು ಅಂದರೆ ನಾವು ಮಾಡಿಕೊಟ್ಬಿಡ್ತೀವಿ.
ಸರಿ ಇಲ್ಲ ಅಂತಂದರೆ ನೀವು ಮತ್ತೆ ಕೂತ್ಕೊಂಡು ದಾಖಲೆಗಳನ್ನು ನಮಗೇನೇನು ಮೂಲ ದಾಖಲೆಗಳು ಬೇಕು ಆ ದಾಖಲೆಗಳನ್ನು ಸ್ಕ್ಯಾನಿಂಗು ಡಾಕ್ಯುಮೆಂಟೇಷನ್ನು, ಕೆಲವರು ಯಾರ್ದೋ ಆಸ್ತಿನ ಯಾರಿಗೋ ರಿಜಿಸ್ಟರ್ ಮಾಡಿಬಿಟ್ಟಿರ್ತಾರೆ, ಫಸ್ಟು ತಗೋಬಿಟ್ಟಿರ್ತಾರೆ. ನಾನೇ ಅನುಭವಿಸಿದ್ದೇನೆ. ನಾನು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನ ತಂಗಿಗೆ ಒಂದು ಆಸ್ತಿ ತೊಗೊಂಡಿದ್ದೆ. ನಾನು ಅವ್ರಿಗೆ ಖಾತೆನೇ ಕೊಡೋಕ್ಕಾಗಿಲ್ಲ, ಬೇರೆ ಇನ್ನೊಬ್ಬರು ತೊಗೊಂಡಿದ್ದು ಅವ್ರ ಖಾತೆ ಆಗೋಯ್ತು, ನಮ್ಮ ಖಾತೆನೇ ಆಗಲಿಲ್ಲ. ಇಂಥ ಸಂದರ್ಭಗಳು ಇವತ್ತು ನನಗೆ ಅನುಭವ ಇದೆ. ಸೊ ಅದಕ್ಕೆ ನಾವೇ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂಥೇಳಿ ಇದಕ್ಕೆ ಇಂಥ ಒಂದು ತೀರ್ಮಾನವನ್ನು ಜನರಿಗೆ ಅನುಕೂಲ ಆಗುವಂಥ, ನಾಗರಿಕರಿಗೆ ನ್ಯಾಯವನ್ನು ಒದಗಿಸ್ಕೊಡುವಂಥದ್ದು, ಅವರ ಆಸ್ತಿ ಮುಂದಿನ ಭವಿಷ್ಯಕ್ಕೆ ಅವರ ಕುಟುಂಬಕ್ಕೆ ಈ ಭೂಮಿ ನ್ಯಾಯವನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ನೋಡಮ್ಮ, ನಮಗೆ ಎಷ್ಟು ಬಿ ಖಾತಾ ಇದೆ ಅಂತ ಗೊತ್ತಿದೆ. ಈಗ ಎಷ್ಟು ಒಂದು ದಿನಕ್ಕೆ ಎಷ್ಟು ಮಾಡ್ಬೋದು ಅಂತ ಇನ್ನು ನಮಗೆ ಅದ್ರ ಬಗ್ಗೆ ಅರಿವಿಲ್ಲ. ಇದು ಮುಂದುವರಿಸ್ತಾ ಇದ್ದೀವಿ. ಫಸ್ಟ್ ಒಂದು 3 ತಿಂಗಳು ಮಾಡ್ತೀವಿ ಇದನ್ನು. ಸರ್, ಯು ಮೆನ್ಷನ್ಡ್ ಅಬೌಟ್ ದ ರೋಡ್ಸ್. 1 ಮಿನಿಟ್. ಪ್ರತಿ ವಾರ 5,000 ಜನಕ್ಕೆ ಪ್ರತಿ ವಾರ ಒಂದು 5,000 ಜನ. ಈಗ ಒಬ್ಬರು ಎಷ್ಟು ಕೆಲಸ ಮಾಡ್ಬೋದು ಅನ್ನೋದು ಕೂಡ ಇದೆ. ಟೈಮಿಂಗ್ ಹೋಗಿ ಇನ್ನೊಬ್ಬರು ಮಾತಾಡಬೇಕು, ಸುಮ್ಮನೆ ಈಸ್ಕೊಳಕ್ಕಾಗಲ್ಲ ಅರ್ಜಿ. ಅವ್ರ ಮಾತಾಡಬೇಕು, ಅವ್ರ ದಾಖಲೆ ಕೂತ್ಬಿಡ್ಬೇಕು. ಆ ಟೈಮಿಂಗ್ ಏನು ಅಂತ ಅಂದ್ಬಿಟ್ಟು ಇನ್ನು ನಮಗೆ ಆ ಎಕ್ಸ್ಪೀರಿಯೆನ್ಸ್ ನಿಮಗೆ ಆಗಲ್ಲ. ಏಕೆಂದರೆ ಇಲ್ಲಿ 1 ವೇ ಅಲ್ಲ, 2 ವೇ ಮಾತಾಡ್ತಾ ಇರಬೇಕಲ್ಲ. ಅವ್ರು ಕನ್ವಿನ್ಸ್ ಮಾಡ್ತಾ ಇರಬೇಕು. ಈಸ್ಕೊಟ್ಟು ಕಳ್ಸೋಕ್ಕಾಗಲ್ಲ. ಸರಿ ಇದ್ರೆ ನಾವು ಮಾಡ್ತೀವಿ ಅಂಥೇಳಿ. ಅದಕ್ಕೆ ನನಗೆ ಬೇಕಾದ್ರೆ ಮುಂದುವರಿಸ್ತೀವಿ ನಾವು. ವಿಲ್ ಗೋ ಕಂಟಿನ್ಯೂ. ಎಷ್ಟು ಬಿ ಖಾತಾ ಇದೆ ಅದನ್ನೆಲ್ಲ ಎ ಖಾತಾ ಪರಿವರ್ತನೆ ಮಾಡಬೇಕು. ಅವ್ರು ದುಡ್ಡು ಕಟ್ಟಬೇಕು. ಕೆಲವು ದುಡ್ಡು ಜಾಸ್ತಿ ಇಲ್ಲ ಅಂತ ಹೇಳ್ತಾರೆ. ನಾವು ಬಿಲ್ಡಿಂಗ್ನ ರೆಗ್ಯುಲೈಸ್ ಮಾಡ್ತಾಯಿಲ್ಲ ಇಲ್ಲಿ. ಫಸ್ಟ್ ಒಂದು ಭೂಮಿ ಮಾಡ್ತಾಯಿದ್ದೀವಿ, ಆಮೇಲೆ ಬಿಲ್ಡಿಂಗ್ ಬಗ್ಗೆ. ಯಾಕೆಂದರೆ ಬೇಕಾದಷ್ಟು ರೆಗ್ಯುಲೇಷನ್ಸು, ಬೇಕಾದಷ್ಟು ಇಶ್ಯೂಸ್ ಇದೆ. ಫಸ್ಟು ಅವನು ನಿಂತ್ಕೊಂಡಿರೋಂಥ ನೆಲ ಇದೆಯಲ್ಲ, ಆ ನೆಲನ ಫಸ್ಟು ನಾವು ಅವನ ನೆಲದಲ್ಲಿ ಅವನು ಕೂತ್ಕೊಂಡವನ ಅಂತ ಫಸ್ಟು ಚೆಕ್ ಮಾಡ್ತೀವಿ. Sir, you mentioned about private roads taken over by government, sir, for the development purpose. Can you quantify how many roads have been taken? No, that I can't believe it. Whatever the roads which has been registered in the private means in the revenue records. Revenue records they have registered, they have put panchayat document in 110 panchayats, they are there, they have given numbers, they have registered. Some of them have left 20 feet, some of them 30 feet. We have already developed these roads. But still the RTC remains in the name of the landowner. All these types are there. So first we have done the mapping, we have done the drone survey, we have done the Google mapping. So all the roads has been already in a act, in a law. We have taken over all those lands, all those areas, and the lands remain with the government, and government has a full authority to develop that. And we will not allow the RTCs also to be made it into a government property. Sir, 7,000 ಹತ್ತೆಗಳ B2A ರೆವೆನ್ಯೂ ಎಷ್ಟು ಜನರೇಟ್? ಒಬ್ಬೊಬ್ಬರು ಒಂದೊಂದು ಥರ ಕೊಟ್ಟಿದ್ದಾರೆ. ಎಲ್ಲ ಜನ ಕೊಟ್ಟರೆ ಎಲ್ಲ ಜನ ಸರ್ ಅವರಿಗೆ ಅನುಮೋದನೆ ಮಾಡಿ ಕೊಟ್ಟಿದ್ದೀವಿ 7,000 ಜನಕ್ಕೆ. ಅವರು ರೊಕ್ಕ ಕೊಟ್ಟ ತಕ್ಷಣ ಅವರಿಗೆ ಈ ಖಾತಾ ಸಿಗ್ತದೆ. ಈಗ ಎಲ್ಲರಿಗೂ ನಾವು ಮಾಡಿ ಕೊಟ್ಟಿದ್ದೀವಿ. 300 ಕೋಟಿ ರೂಪಾಯಿ. ಈಗ ಒಬ್ಬೊಬ್ಬರು ಕೆಲವರು 20,000 ಕೊಡಬೇಕಾಗ್ತದೆ, ಕೆಲವು 50,000 ಕೊಡ್ತಾರೆ. ಅದರ ಸ್ಲ್ಯಾಬ್ ಇದೆ ಆ ಏರಿಯಾ ಪ್ರಕಾರ. ಈಗ ನಾವು 700 ಜನಕ್ಕೆ ಕೊಟ್ಟಿರೋಕ್ಕೆ ಅವ್ರು ದುಡ್ಡು ಕಟ್ಟಿದ್ರೆ ಒಂದು 300 ಕೋಟಿ ಬರ್ತದೆ. 7,000. ಇಷ್ಟಿಷ್ಟು ಯಾರ್ಯಾರು ಏರಿಯಾ ಮೇಲೆ ಇಷ್ಟು ಕೊಡಬೇಕು ಅಂತ ಅವ್ರಿಗೆ ಹೇಳಿದ್ದೀವಿ ನಾವು. ರೆಗ್ಯುಲರ್ ಈಗ ಅವರು ಕನ್ವರ್ಷನ್ ಫೀಸ್ ಕಟ್ಟಿರಲ್ಲ, ಡೆವಲಪ್ಮೆಂಟ್ ಇರ್ತದೆ, ಟ್ಯಾಕ್ಸ್ ಕಟ್ಟಿರಲ್ಲ, ಏನೂ ಕಟ್ಟಿರಲ್ಲ. 300 ಕೋಟಿ ಬರುತ್ತೆ ಸರ್ ಅವರೆಲ್ಲ ಕೊಟ್ಟರೆ. ಆವ್ರೇಜ್ ಈಗ 7,000 ಜನಕ್ಕೆ ದುಡ್ಡು ಕೊಟ್ಟರೆ 300 ಕೋಟಿ ಕಟ್ಟಬೇಕಾಗುತ್ತೆ ಎಲ್ಲರೂ ಸೇರಿ. ಅಂದರೆ ಲೆಕ್ಕ ಕೊಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.